ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಏನು KEA ವೆಬ್ಸೈಟ್ನಲ್ಲಿ ಕನ್ನಡ ಎಕ್ಸಾಮ್ ಬರೆಯೋದಕ್ಕೆ ಯಾರ್ಯಾರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋಕೆ ಹೋಗ್ತಾ ಇದ್ರೆ ಡೌನ್ಲೋಡ್ ಆಗ್ತಾ ಇಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಕನ್ನಡ ಮಾಧ್ಯಮ ಎಕ್ಸಾಮ್ ಯಾರ್ಯಾರು ಬರೀಬೇಕು ಯಾರು ಬರೀಬಾರ್ದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮುಂದೆ ಒಂದು ರಿಕ್ವೆಸ್ಟ್, ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆನಾ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡೋಣ, ಇದು KEA ವೆಬ್ಸೈಟ್ ಆಗಿರುತ್ತೆ. ವೆಬ್ಸೈಟಲ್ಲಿ ಇಲ್ಲಿ ಕೆಳಗಡೆ ನೋಡೋದಾದರೆ ಇತ್ತೀಚಿನ ಪ್ರಕಟಣೆಗಳು ಅಂತಿದೆ. ಇಲ್ಲಿ ನೋಡೋಣ, ಇಲ್ಲಿ ಬ್ಲೂ ಕಲರ್ ಮಾರ್ಕ್ ಮಾಡಿರ್ತೀನಿ ಫ್ರೆಂಡ್ಸ್, ನೀವು ನೋಡಿ. ಇದು ಇಲ್ಲಿ ನೋಡೋಣ, 17/7 KSDCಯಲ್ಲಿ ನಿಗದಿತ ನಿರ್ವಹಣಾ ಚಟುವಟಿಕೆಗಳ ಕಾರಣ ಜುಲೈ 17, 2026 ರಂದು ರಾತ್ರಿ 11ರಿಂದ ಜುಲೈ 18, 2026 ರಂದು ಬೆಳಗ್ಗೆ 1ರವರೆಗೆ KEA ಆನ್ಲೈನ್ ಸೇವೆಗಳು ಲಭ್ಯವಿರುವುದಿಲ್ಲ. ಉಂಟಾದ ಅನಾನುಕೂಲತೆಗೆ ನಾವು ವಿಷಾದಿಸುತ್ತೇವೆ ಮತ್ತು ದಯವಿಟ್ಟು ನಿಮ್ಮ ಸಹಕಾರವನ್ನು ಕೋರುತ್ತೇವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರು ಏನು ಹೊರಡಿಸಿದ್ದಾರೆ ಅಂದರೆ ಜುಲೈ 17, 2026 ರಂದು ರಾತ್ರಿ 11ರಿಂದ ಜುಲೈ 18, 2026 ರಂದು ಬೆಳಗ್ಗೆ 1ರವರೆಗೆ ಏನು KEA ವೆಬ್ಸೈಟ್ನಲ್ಲಿ ಯಾವ್ಯಾವ ಸೇವೆಗಳಿದೆ ಯಾವುದು ವರ್ಕ್ ಆಗಲ್ಲ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಇದೊಂದು ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್, ನೀವು ಎಲ್ಲಿ ತಪ್ಪು ಮಾಡಿದ್ದೀರಾ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕೋವಾಗ ಅದನ್ನು ಹೇಳ್ತೀನಿ, ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಏನು ಈ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾವು KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತು ಮೇಲ್ ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಹಾಗೂ ಇದ್ರ ಬಗ್ಗೆ ಅವರು ಏನು ಅನ್ಕೊಂಡಿದ್ದಾರೋ ಗೊತ್ತಿಲ್ಲ, ತುಂಬ ಲೇಟ್ ಆಗ್ತಿದೆ ಈ KEA ಇಂದ. ಏನು ಒಂದು ಅಪ್ಲಿಕೇಶನ್ ಹಾಕೋಕೆ ಹೋದ್ರೂ ಎರರ್ ಬರುತ್ತೆ, ಮಿಸ್ ಮ್ಯಾಚ್ ಬರುತ್ತೆ. ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಬೇಕಂದ್ರೂ ಮಿಸ್ ಮ್ಯಾಚ್ಗಳು ಬರ್ತಾ ಇದೆ. ಓಕೆನಾ, ಇಷ್ಟೆಲ್ಲ ಎರರ್ಗಳು ಎಲ್ಲ ಬರ್ತಾ ಇದೆ. ಹಾಗೂ ನೀವು ಅಪ್ಲಿಕೇಶನ್ ಹಾಕಿರೋ ಅಪ್ಲಿಕೇಶನ್ ಈಗ ಯಾವ ರೀತಿ ಹಾಕಿದ್ದೀರ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಮತ್ತು ಕನ್ನಡ ಪರೀಕ್ಷೆ ಬರೀಬೇಕಂದ್ರೆ ಇಲ್ಲಿ ನೀವು ಆಪ್ಷನ್ ಯಾವುದು ಎಸ್ ಹಾಕಿದ್ದೀರ ನೋ ಹಾಕಿದ್ದೀರ ಅಂದ್ಬಿಟ್ಟು ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ, ಬನ್ನಿ ಇವಾಗ ಅಪ್ಲಿಕೇಶನ್ನು ಪ್ರಿಂಟ್ ತೊಗೊಂಡಿರ್ತೀರಲ್ಲ ಅದರಲ್ಲಿ ಚೆಕ್ ಮಾಡಿಕೊಡೋಣ ಒಂದ್ಸರಿ. ನೀವು ಚೆಕ್ ಮಾಡಿಕೊಡಿ ಫ್ರೆಂಡ್ಸ್. ನೋಡಿ, ಇದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಆಗಿರುತ್ತೆ. ಓಕೆನಾ, ಇಲ್ಲಿ ನೀವು ಏನು ಚೆಕ್ ಮಾಡ್ಕೊಬೇಕಂದ್ರೆ ಕೆಳಗಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ID ಅಂತ ಐತಲ್ಲ, ಇಲ್ಲಿ ID ನೀವು ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತೈತೆ, ಇಲ್ಲಿ ನೋ ಅಂತ ಕೊಟ್ಟಿದ್ದೀರಿ. ಓಕೆನಾ, ಇಲ್ಲಿ ಪ್ರಸ್ತುತ ಕೆಲಸ ಮಾಡುತ್ತಿದ್ದೀರಾ ಅಂತೈತೆ. ಅದ್ರ ಕೆಳಗಡೆ ಆಧಾರ್ ಸಂಖ್ಯೆ ಕೊನೆಯ 4 ಅಂಕೆ ಅಂತಿದೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC ಎನಿ ಹೈಯರ್ ಲೆವೆಲ್. ಅಂದರೆ ನೀವು SSLCಯಲ್ಲಿ ಪ್ರಥಮ ಲ್ಯಾಂಗ್ವೇಜ್ ಕನ್ನಡವನ್ನು ತಗೊಂಡಿದ್ರೆ ನೀವು ಈ ಕನ್ನಡ ಎಕ್ಸಾಮ್ ಏನೈತಾ ಇದನ್ನು ನೀವು ಬರೆಯೋಂಗಿಲ್ಲ. ಓಕೆನಾ, 10th ಎಕ್ಸಾಮಲ್ಲಿ ನೀವು ಪ್ರಥಮ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿಲ್ಲ ಅಂದರೆ ನೀವು ಈ ಎಕ್ಸಾಮನ್ನು ಕಡ್ಡಾಯವಾಗಿ ಬರೀಲೇಬೇಕು ಫ್ರೆಂಡ್ಸ್. ಈ ಪಾಯಿಂಟನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತೀನಿ, ಇದು ಕನ್ನಡ ಎಕ್ಸಾಮ್ ಏನು KEAದವರು ನಡೆಸ್ತಾ ಇದ್ದಾರೋ ಇದು ಬಂದು ನೀವು SSLC ಇಲ್ಲಾಂದರೆ PUCನಲ್ಲಿ ಕನ್ನಡ ಭಾಷೆನ ಪ್ರಥಮ ಲ್ಯಾಂಗ್ವೇಜ್ ಅಂದರೆ ಮೊದಲ ಭಾಷೆಯಾಗಿ ಆಯ್ಕೆ ಮಾಡಿದ್ದರೆ ನೀವು ಯಾವುದೇ ಕಾರಣಕ್ಕೂ ಈ ಎಕ್ಸಾಮ್ ಬರೆಯೋಂಗಿಲ್ಲ. ಓಕೆನಾ, ಇದೊಂದು ಪಾಯಿಂಟ್ ಆಯ್ತಾ. ಈಗ ಯಾರು ಬರೀಬೇಕಂತ ಹೇಳ್ತೀನಿ ನೋಡಿ. SSLCಯಲ್ಲಿ ಮತ್ತು ಫಸ್ಟ್ PUC, ಸೆಕೆಂಡ್ PUC ಮತ್ತು ಎನಿ ಹೈಯರ್ ಲೆವೆಲ್ ಡಿಗ್ರಿ, ಡಬಲ್ ಡಿಗ್ರಿ ಯಾರು ಮಾಡಿದಾರೋ ಅವರು ಕನ್ನಡ ಲ್ಯಾಂಗ್ವೇಜ್ನ ಪ್ರಥಮ ಭಾಷೆಯಾಗಿ ಚೂಸ್ ಮಾಡಿರಲ್ವೋ ಅಂಥವರು ಈ ಎಕ್ಸಾಮ್ ಬರಿಬೇಕು. ಓಕೆನಾ, ಇಲ್ಲಿ ನೀವು ಎಸ್ ಕೊಟ್ಟಿದ್ರೂ ಅಕಸ್ಮಾತ್ ನೀವು SSLC ಪಾಸ್ ಆಗಿದ್ರೆ SSLC, ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿಯಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಪಾಸ್ ಆಗಿದ್ದು ಇಲ್ಲಿ ನೋ ಕೊಟ್ಟರೆ ನೀವು ಬರೆಯೋಂಗಿಲ್ಲ. ಅಕಸ್ಮಾತ್ ನೀವು ಪಾಸ್ ಆಗಿ ಎಸ್ ಕೊಟ್ಟರೆ ಅದನ್ನು ಬರೆಯೋಂಗಿಲ್ಲ. ಓಕೆನಾ, ಇದು ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ನಾನು ಹೇಳಿರೋದು. ಓಕೆನಾ, ಮತ್ತು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋರು ಯಾವ ಸಮಯದಲ್ಲಿ ಡೌನ್ಲೋಡ್ ಮಾಡ್ಬೇಕಂತ ಹೇಳ್ತೀನಿ. ನೈಟು 11 ಗಂಟೆ ಮೇಲೆ ಡೌನ್ಲೋಡ್ ಮಾಡಿ ಇವತ್ತು. ಓಕೆನಾ, ಮತ್ತು ಮಾರ್ನಿಂಗು 4 o'clockಗೆಲ್ಲ ಒಂದ್ಸರಿ ವೆಬ್ಸೈಟ್ ಓಪನ್ ಮಾಡಿ ಡೌನ್ಲೋಡ್ ಮಾಡಿ. 4 o'clockಯಿಂದ 6 o'clock ಗಂಟ ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ, ಇಲ್ಲಾಂದರೆ ಆವಾಗ ಆಗಲ್ಲ ಅಂದರೆ ಇವಾಗ ನೈಟ್ 11ರಿಂದ ಟ್ರೈ ಮಾಡಿ. ಓಕೆನಾ, ಟ್ರೈ ಮಾಡಿ, ಡೌನ್ಲೋಡ್ ಆಗುತ್ತೆ.
ಎಲ್ಲರೂ ನಿಮಗೆ ಇಷ್ಟ ಆಗಿರುತ್ತೆ ಮತ್ತು ಯೂಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇನ್ಫಾರ್ಮೇಷನ್ನು. ಪ್ಲೀಸ್ ಮೊದಲನೇದಾಗಿ ಕೇಳ್ಕೊತೀನಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.